ನೋಡು, ನನಗೆ ಒಂದು ವಿಷಯ ಗೊತ್ತಾಗಬೇಕು. ನೀನು ಬೆಂಗಳೂರಿಗೆ ಬಂದಿದ್ದ್ಯಾತಕ್ಕೆ? ಊರಲ್ಲಿ ಮೇಡಮ್ ಕೆಲಸ ಮಾಡ್ತಿದ್ದ ವನಿತಾ ಇಲ್ಲಿ ಹಾಸ್ಪಿಟ್ಲ್ ಸೇರ್ಕೊಂಡು ಆಯಾ ಆಗಿದ್ದ್ಯಾತಕ್ಕೆ? ನಿಮ್ಮಿಬ್ಬರನ್ನ ಈ ಕೆಲಸಕ್ಕೆ ನೇಮಿಸಿದವ್ರು ಯಾರು? ಇಷ್ಟು ಬೇಗ ಹೇಳು. ಬಾಯ್ ಬಿಡಕ್ಕಾಗದೆ ಇರಂಗೆ ಹೊಡೆದಿದ್ದೀರಲ್ಲ ಅವನಿಗೆ. ನನಗೆ ಇವರಿಂದ ತುಂಬಾ ಇನ್ಫಾರ್ಮೇಶನ್ಸ್ ಬೇಕು. ಇವ್ರ ಜೀವ ಅಲ್ಲ ನನಗೆ ಬೇಕಾಗಿರೋದು. ಪ್ರಜ್ಞೆ ಬಂದ್ಮೇಲೆ ಫೋನ್ ಮಾಡ. ನಾವು ಪಾಲ್ ತಗೊಂಡು ಬೇರೆ ಹೋಗೋ ವಿಚಾರನ ನಮ್ಮಪ್ಪಂಗೆ ಹೇಳ್ದೆ. ತುಂಬಾ ಸಂತೋಷ ಪಟ್ರು. ನರಸಿಂಹ ಭವನ್ ಹತ್ರ ಮಾತಾಡಿದ್ರ? ಆಸ್ಪತ್ರೆಯಲ್ಲಿರುವಾಗ ಮಾತಾಡೋ ಮಾತಾ ಅದು? ಮನೆಗೆ ಬರ್ಲಿ, ಸಮಯ ನೋಡಿ ನಾನೇ ಹೇಳ್ತೀನಿ. ನೀವ್ ಹೇಳೋ ಅಷ್ಟರಲ್ಲಿ ನಿಮ್ಮ ಅಷ್ಟು ಆಯುಸ್ಸು ಮುಗ್ದೋಗಿರುತ್ತೆ. ಹೇಗಿದ್ರು ಮನೆಗೆ ಬರ್ತಿದಾರಲ್ಲ, ನಾನೇ ಹೇಳ್ತೀನಿ ಬಿಡಿ. ಅಮ್ಮ ತಾಯಿ, ಮನೆಗೆ ಬಂದ ತಕ್ಷಣ ರಾಮಾಯಣ ಶುರು ಮಾಡ್ಬಿಡ್ಬೇಡ ನೀನು. ಅವ್ನು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಬಿಸಿ ಇದ್ದಾಗ್ಲೇ ಎಲ್ಲ ಮಾಡಿ ಮುಗಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಅಲ್ಸೋಗುತ್ತೆ. ಓಕೆ, ನಾನ್ ನಿಮ್ಗೆ ಒಂದು ವಾರ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಎಲ್ಲ ಡಿಸೈಡ್ ಆಗ್ಬಿಡ್ಬೇಕು. ಜಸ್ಟ್ 1 ವೀಕ್. ಫುಲ್ ಫಿನಿಶಾ? ಹೌದು. ಇಬ್ರು ಒಟ್ಟಿಗೆನಾ? ಆದ್ರೆ ಒಟ್ಟಿಗೆ, ಇಲ್ಲ ಅಂದ್ರೆ ಬೇರೆ ಬೇರೆ. ಒಟ್ಟಿನಲ್ಲಿ ಖಲಾಸ್ ಆಗಬೇಕು ಅಷ್ಟೇ. ಈ ಊರ್ನಲ್ಲಿ ಬೇಡ, ಬೇರೆ ಎಲ್ಲಾದ್ರೂ ದೂರದಲ್ಲಿ ಮಾಡು. ಅದಕ್ಕೆ ಎಕ್ಸ್ಟ್ರಾ ಫೀಸ್? ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ. ಕೆಲಸ ಯಾವಾಗ ಮುಗಿಸ್ತಿ ಅನ್ನೋದು ಗೊತ್ತಾಗಬೇಕು. ನಿಮ್ ಕೆಲಸ ಆಯ್ತು? ಕೆಲಸ ಆಯ್ತು ಅಂತೆಲ್ಲ ಇಟ್ಕೊಳ್ಳಿ, ಇಂತ ಕತೆ ಹೊಡಿಬೇಡ. ಯಾವಾಗ, ಎಲ್ಲಿ, ಏನು ಪಕ್ಕಾ ಡೀಟೇಲ್ಸ್ ಗೊತ್ತಾಗಬೇಕು. ಮಿಸ್ ಆಗಲೇ ಕೂಡ್ದು. ಮಿಸ್ ಆದ್ರೆ ನೀನ್ ಮಿಸ್ ಆಗೋಗ್ಬಿಡ್ತೀಯ, ಹುಷಾರು. ಜೈಲಿನಿಂದ ಹೊರಗೆ ಬಂದ ತಕ್ಷಣ ವಿಶ್ವ ನಿಮ್ಮನ್ನು ನೋಡಿ ಓಡೋಗಿದ್ಯಾಕೆ? ಅವನ ನಿಜವಾದ ಬಣ್ಣ ನನಗೆ ಗೊತ್ತಿತ್ತು ಸಾಹೇಬ್ರೆ. ಹೆಚ್ಚಿಗೆ ಏನು ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿದ್ರಿ? ಅವನ ನಿಜವಾದ ಬಣ್ಣ ಅಂದ್ರೆ ಅವನ ಊರು, ಅವನ ತಾಯಿ, ಇದ್ರ ಬಗ್ಗೆ ಗೊತ್ತಿತ್ತು ಅಂದೆ. ಆದ್ರೆ ಈ ನರಸಿಂಹರಾವ್ ಅವ್ರ ಜೀವದಿಂದ ಯಾಕೆ ಬಿದ್ದಿದ್ದ ಹುಡುಗ? ಹಣದ ದಾಹ ಸಾಹೇಬ್ರೆ. ಅದು ಅಲ್ಲದೆ ನಾಗರಾಜ ಅವನನ್ನ ಎಸ್ಕಟ್ಟಿದ್ದ. ಈ ನಾಗರಾಜ ಇಂದುಮತಿ ಕಡೆ ಮನುಷ್ಯ. ಇಂದುಮತಿ ನಮ್ಮ ಸಾಹೇಬರ ರಾಜಕೀಯದ ಶತ್ರು. ಪಗಡೆ ತರ ಬಳಸ್ಕೊಂಡ್ಬಿಟ್ರು ವಿಶ್ವಣ್ಣ. ಎಲ್ಲ ಕರೆಕ್ಟ್ ಆಗಿದೆ, ಆದ್ರೆ ಒಂದು ಲಿಂಕ್ ಮಿಸ್ಸಿಂಗ್. ಅಜಯ್ ಬಾಬಾ ಬಂದ್ರು. ನರಸಿಂಹ ಬಂದ. ಅಯ್ಯೋ ಬಂದ್ರೆ ನರಸಿಂಹ ಬಂದಂತೆ ದೇವ್ರೆ. ಪಾಪ ಒಳಗಡೆ ಬಾ. ಬಾಯ್ ಬಿಟ್ಟೇನೋ ಡಿಚ್ಚಿ ಚಂದ್ರ? ಇಲ್ಲ ಬಾಸ್, ಅವ್ನ್ ಮೂಗ ಇರ್ಬೇಕು. ಅವ್ನ್ಗೆ ಎಷ್ಟು ಚುಚ್ಚಿದ್ರು ಬಾಯ ಬಿಡ್ತಿಲ್ಲ. ಏನೋ ಬದ್ದೈತೆ ನಿಮ್ಗೆ? ಕುರಿ ಕತ್ತಿರ್ಸಿ ನೇತಾಕೋ ಹಳೆ ಚಾಳಿ. ಪಟಕನ್ನ ಕರ್ಕೊಂಬಂದು ಕೆಲಸ ಕೊಟ್ಟೆ ನೋಡು, ಹೋಗ್ಬಿಟ್ಟವನೆ. ಮುಖ್ಯವಾದ ಇನ್ಫಾರ್ಮೇಶನ್ ಬೇಕಾಗಿತ್ತು ನನಗೆ. ತಪ್ಪಾಯ್ತು ಬಾಸ್. ತಲೆ ಕೆಳಗೆ ಹಾಕಿದ್ರೆ ಹೋಗಿರೋ ಜೀವ ವಾಪಸ್ ಬರ್ತಿದ್ದೆ ನಾವು. ಅಡಿ ಏನ್ ಮಾಡ್ತೀರಾ? ಮಾಮೂಲೆ ಬೇಡ, ಊರಾಚೆ ಇರೋ ರೈಲ್ವೆ ಟ್ರ್ಯಾಕ್ ಮೇಲೆ ಸಾಕು. ಯಾರು ಬುಟ್ಟಿಡಿಬಾರ್ದು, ಆತ್ಮಹತ್ಯೆ ಅನ್ಕೋಬೇಕು. ಸರಿ? ಸಾಧ್ಯನೇ ಇಲ್ಲ. ನೀನು ನರ್ಮದಾಗೋಕೆ ಸಾಧ್ಯನೇ ಇಲ್ಲ. ಸಾವಿತ್ರಿ